ತನ್ನ ವಿದ್ಯೆಯನ್ನೆಲ್ಲ ಬಳಸಿ ರಾಣಿಯ ಒಂದು ಅದ್ಭುತ ಚಿತ್ರವನ್ನು ಬಿಡಿಸ್ತಾನೆ. ಆ ಚಿತ್ರವನ್ನು ಕಂಡಾಗ ರಾಜನು ಆಶ್ಚರ್ಯಚಕಿತನಾಗ್ತಾನೆ. ಚಿತ್ರಕಾರನು ರಾಣಿಯ ಸೌಂದರ್ಯದ ಪ್ರತಿ ಸೂಕ್ಷ್ಮತೆಯನ್ನು ಅಷ್ಟು ಸೂಕ್ಷ್ಮವಾಗಿ ಚಿತ್ರಿಸುತ್ತಾನೆ. ರಾಜನು ಆ ಚಿತ್ರವನ್ನು ಕಂಡು ಮಂತ್ರಮುಗ್ಧನಾಗಿ ಹೋಗ್ತಾನೆ. ಆದರೆ ರಾಜನ ದೃಷ್ಟಿ ರಾಣಿಯ ಕಾಲಿನ ಮೇಲಿರುವ ತಿಲಕದ ಮೇಲೆ ಬಿದ್ದಾಗ ಅವನ ಮೈ ರೋಮಾಂಚನ ಆಗುತ್ತೆ. ರಾಣಿಯ ಕಾಲಿನ ಮೇಲಿರುವ ತಿಲಕವನ್ನು ನೋಡಿ ಇವನು ಈ ಥರ ಚಿತ್ರವನ್ನು ಬಿಡಿಸಿದ್ದಾನಂದ್ರೆ ಇವನು ಮೊದಲೇ ರಾಣಿಯನ್ನ ನೋಡಿರಬೇಕು. ಅವಳ ಅಂಗಾಂಗಗಳನ್ನು ಇಂಚಿಂಚಾಗಿ ವರ್ಣಿಸಿದ್ದಾನೆ ಅಂದರೆ ಇವನು ನಿಜವಾಗ್ಲೂ ರಾಣಿಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ದಾನೆ ಅಂತ ಯೋಚಿಸ್ತಾನೆ. ಆ ಯೋಚನೆ ಬಂದ ತಕ್ಷಣವೇ ರಾಜನ ದೇಹದಲ್ಲಿ ಕೋಪ ಅನ್ನೋದು ಬೆಂಕಿ ಅಂತಾಗುತ್ತೆ. ಅವನು ಮಂತ್ರಿಗೆ ಆದೇಶವನ್ನು ನೀಡ್ತಾನೆ. ರಾಣಿಯ ಚಿತ್ರವನ್ನು ಮಾಡಿದ ಆ ಚಿತ್ರಕಾರನ ತಕ್ಷಣ ಕರೆಸು. ಅವನಿಗೆ ಹೇಳು, ರಾಜ ನಿನ್ನ ಕೌಶಲ್ಯದಿಂದ ತುಂಬ ಖುಷಿಗೊಂಡಿದ್ದಾನೆ. ಅವನು ನಿನಗೆ ಬಹುಮಾನಗಳನ್ನು ನೀಡಲು ಇಷ್ಟಪಟ್ಟಿದ್ದಾನೆ ಅಂತ ತಿಳಿಸು. ತಕ್ಷಣ ಅವನ್ನ ಕರೆಸು ಅಂತ ಹೇಳ್ತಾನೆ. ರಾಜನ ಆದೇಶದಂತೆ ಮಂತ್ರಿಯು ತಕ್ಷಣ ಆ ಚಿತ್ರಕಾರನ ರಾಜಮಾಲಿಗೆ ಕರೆಸ್ತಾನೆ. ಆ ಚಿತ್ರಕಾರನನ್ನ ಕಣ್ಣು ಮುಂದೆ ಕಂಡಾಗ ರಾಜನಿಗೆ ಮೈಯೆಲ್ಲ ಕುದ್ದಂತಾಗುತ್ತೆ. ಕೋಪ ನೆತ್ತಿಗೆ ಇರುತ್ತೆ. ತಕ್ಷಣ ಅವನು ತನ್ನ ಸೈನಿಕನಿಗೆ ಆದೇಶವನ್ನು ನೀಡ್ತಾನೆ. ಈ ಚಿತ್ರಕಾರನ ಕಾಡಿಗೆ ಕರ್ಕೊಂಡೋಗಿ ಕತ್ತರಿಸಿ ಬಿಸಾಕಿ ಮತ್ತು ನನಗೆ ಅವನ ನೆನಪಿಗಾಗಿ ಅವನ ಕಣ್ಣುಗಳನ್ನು ಕಿತ್ತು ತನ್ನಿ ಅಂತ ಹೇಳ್ತಾನೆ. ಇದನ್ನು ಕೇಳಿ ಚಿತ್ರಕಾರನೊಂದಿಗೆ ಅಲ್ಲಿದ್ದಂತಹ ಮಂತ್ರಿಗೂ ಕಾಲ ಕೆಳಗಿನ ನೆಲ ಕುಸ್ತಂತಾಗುತ್ತೆ. ಚಿತ್ರಕಾರ ರಾಜನ ಮಾತಿನಿಂದ ಗಡಗಡ ನಡುಕ್ತಾ ಇರ್ತಾನೆ. ಆದರೆ ಅದನ್ನೆಲ್ಲ ಗಮನಿಸಿದಂಥ ಸೈನಿಕರು ಅವನ್ನ ದರ ಕಾಡಿಗೆ ಎಳ್ಕೊಂಡು ಹೋಗ್ತಾರೆ. ಈ ಎಲ್ಲ ಘಟನೆಯನ್ನು ನೋಡಿ ಮಂತ್ರಿ ಅವರ ಹಿಂದೆ ಕಾಡಿಗೆ ಹೋಗ್ತಾನೆ. ಹಾಗೆ ಅವನು ಯೋಚಿಸ್ತಾ ಹೋಗ್ತಾ ಇರ್ತಾನೆ, ನಮ್ಮ ರಾಜ ಎಷ್ಟು ದುಷ್ಟ, ಒಬ್ಬ ಯೋಗ್ಯವಾದಂಥ ಪ್ರತಿಭಾವಂತನಂಥ ಯುವಕನಿಗೆ ಯಾವುದೇ ರೀತಿಯ ಒಂದು ಬಹುಮಾನವನ್ನು ನೀಡದೆ ಮರಣದಂಡನೆ ನೀಡ್ತಾ ಇದ್ದಾನಲ್ಲ ಅಂತ ಯೋಚಿಸ್ತಾನೆ. ಸ್ವಲ್ಪ ದೂರ ಹೋದ ನಂತರ ಅವನು ಸೈನಿಕರಿಗೆ ಹೇಳ್ತಾನೆ,